ಸೂಪರ್ ಫಾಸ್ಟ್ 50ಯಲ್ಲಿ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಅದನ್ನು ನೋಡೋಣ. ರಾಮ ಮಂದಿರ ಕೇಸ್ ರೀಓಪನ್ ಆಗಿದೆ. ಇದಕ್ಕೀಗ ವಿರೋಧ ಕೂಡ ಕೇಳಿ ಬರ್ತಾ ಇದೆ. ಹುಬ್ಬಳ್ಳಿಯ ಶಹರ ಪೊಲೀಸ್ ಠಾಣೆಯ ಎದುರು ಪ್ರತಿಭಟನೆಗೂ ಕೂಡ ಮುಂದಾಗಿದ್ದಾರೆ. ಹಿಂದೂ ಸಂಘಟನೆ ಮತ್ತು ಆರ್ಎಸ್ಎಸ್ ಮುಖಂಡರಿಂದ ಮುತ್ತಿಗೆಗೆ ಪ್ರಯತ್ನ ಕೂಡ ಆಗಿದೆ. ಪೊಲೀಸ್ ಠಾಣೆ ಎದುರು ರಾಮ ಭಜನೆಯನ್ನ ಮಾಡಿ ಧರಣಿಗೆ ಕೂಡ ಕುಳಿತಿದ್ದಾರೆ. ರಾಮ ಮಂದಿರ ಕೇಸ್ ರಿಓಪನ್ ಆಗಿರೋದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಆ ಕೇಸ್ಗೆ ಮರುಜೀವ ಸಿಕ್ಕಿದೆ. ಇದಾಗಿದ್ದು ಯಾವಾಗ 31 ವರ್ಷಗಳ ಹಿಂದೆ. ಈಗ ಅದರಲ್ಲಿ ಕೆಲವರು ಒಬ್ಬರನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ, ಇನ್ನು ಉಳಿದವರಿಗೆ ತಲಾಶ್ ಕೂಡ ನಡೆದಿದೆ. ಪೊಲೀಸರಿಗೆ ಈ ಪ್ರತಿಭಟನೆ ಮತ್ತು ಧರಣಿ ಏನಿದೆ ಹಿಂದೂ ಪರ ಸಂಘಟನೆಗಳು ಮಾಡ್ತಾ ಇರೋದು ತಲೆನೋವಾಗಿದೆ. ಪ್ರತಿಭಟನಾಕಾರರ ಮನವೊಲಿಸೋಕೆ ಪೊಲೀಸರು ಪ್ರಯತ್ನ ಪಡ್ತಾ ಇದ್ದಾರೆ. ಡಿಸಿಪಿ ರಾಜೀವ್ ಮತ್ತು ರವೀಶ್ ನೇತೃತ್ವದಲ್ಲಿ ಮುಖಂಡರ ಜೊತೆ ಸಭೆ ಕೂಡ ಮಾಡಿದ್ರು. ಶಹರ ಠಾಣೆಯಲ್ಲಿ ಪ್ರತಿಭಟನಾಕಾರರ ಮನವೊಲಿಸೋಕೆ ಪ್ರಯತ್ನ ಪಟ್ಟರು, ಆದರೆ ಅದು ಫಲವನ್ನ ಕೊಡಲಿಲ್ಲ, ವಿಫಲವಾಗಿದೆ. ಠಾಣೆ ಎದುರು ಮುಂದುವರೆದಿದೆ ಪ್ರತಿಭಟನೆ. ಇದು 31 ವರ್ಷಗಳ ಹಿಂದೆ ಆಗಿರುವಂಥದ್ದು. ಹಾಗೆ ನೋಡೋದಾದ್ರೆ ರಾಮನಿಗೆ ಒಂದು ನೆಲೆ ಸಿಕ್ತು. ಜನವರಿ 22 ನಾವೆಲ್ಲರೂ ಅಂದ್ರೆ ಇಡೀ ಕೋಟಿ ಸಂಖ್ಯೆಯಲ್ಲಿ ರಾಮನ ಭಕ್ತರು ಜನವರಿ 22ನ ಕಣ್ ತುಂಬಿಕೊಳ್ಳೋಕೆ ಕಾಯ್ತಾ ಇದ್ದಾರೆ. ಬಟ್ ಅದರ ಸಮೀಪ ರಾಮನಿಗಾಗಿ, ರಾಮನ ನೆಲೆಗಾಗಿ ಹೋರಾಟವನ್ನ ಮಾಡಿದಂಥವ್ರಿಗೆ ಇದೀಗ ಶಿಕ್ಷೆ ಹತ್ರ ಆಯ್ತಾ ಅನ್ನೋ ಪ್ರಶ್ನೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುನೀಲ್ ನೀಡ್ತಾರೆ. ಸುನೀಲ್, ಸುಮಾರು 31 ವರ್ಷಗಳ ಹಿಂದಿನ ಕೇಸ್ಗೆ ಈಗ ಮರುಜೀವ ಸಿಕ್ಕಿದೆ. ಸೊ ಧರಣಿ ಮಾಡ್ತಾ ಇರೋರು ಏನು ಹೇಳ್ತಾರೆ, ಪೊಲೀಸರು ಏನು ಹೇಳ್ತಾರೆ, ಇದು ಈಗ ರಾಜಕೀಯವಾಗಿ ತಿರುಗಿರೋದಕ್ಕೆ ಯಾವೆಲ್ಲ ರೀತಿಯ ಬೆಳವಣಿಗೆಗಳನ್ನ ನಿರೀಕ್ಷೆ ಮಾಡ್ಬೋದು ಇದ್ರಲ್ಲಿ ನಾವು? ವಿದ್ಯಾ, ಇಡೀ ದೇಶವೇ ರಾಮನ ಒಂದು ಆಗಮನಕ್ಕಾಗಿ, ರಾಮನ ಪ್ರತಿಷ್ಠಾಪನೆಗೆ ಕಾದು ಕುಳಿತಾ ಇದೆ. ಸಂತಸದ ಸಂಭ್ರಮ ಮನೆ ಮಾಡಿದೆ. ಆದರೆ ಹುಬ್ಬಳ್ಳಿಯಲ್ಲಿ ಇದಕ್ಕೆ ವಿರುದ್ಧವಾದ ಒಂದು ಪ್ರಕರಣ ನಡೆದಿರುವಂಥದ್ದು. ಅದು ಒಂದು ಕರೆಸೇವಕರನ್ನು ಅಂದರೆ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದವರನ್ನು ಅರೆಸ್ಟ್ ಮಾಡಿರುವಂಥದ್ದು. ಸೊ ಇದು ಇವತ್ತು ಬೆಳಗ್ಗೆಯಿಂದಲೂ ವಿವಿಧ ರೂಪವನ್ನು ಪಡೆದುಕೊಂಡಿತ್ತು. ನಾನೀಗ ಶಹರ ಠಾಣೆಯ ಮುಂಭಾಗದಲ್ಲಿರುವಂಥದ್ದು. ಈಗಾಗಲೇ ಹಿಂದೂ ಪರ ಮುಖಂಡರು ಪೊಲೀಸರ ಜೊತೆ ಮಾತುಕತೆಯನ್ನು ಮಾತನಾಡಿ ಮುಂದೆ ಯಾವ ರೀತಿಯಾಗಿ ಒಂದು ಪ್ರಕ್ರಿಯೆಗಳನ್ನು ನಡೆಸಬೇಕು ಅನ್ನೋದ್ರದ ಮಾತುಕತೆ ಆಗಿದೆ. ಆ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಿ. ಡಿಸಿಪಿ ರವೀಶ್ ಅವರು ಮನವೊಲಿಸುವಂಥ ಪ್ರಯತ್ನ ಮಾಡಿದರು. ಸೊ ಮಾತುಕತೆ ಮುಗಿಸ್ಕೊಂಡು ಈಗ ಮುಖಂಡರು ಹೊರಗೆ ಬಂದಿದ್ದಾರೆ. ಏನಾಗಿದೆ ಅಂತ ಅವ್ರನ್ನ ಕೇಳ್ತಾ ಹೋಗೋಣ. ಸರ್, ಈಗ ಏನೆಲ್ಲ ಮಾತುಕತೆ ಆಯಿತು, ಈ ಪ್ರತಿಭಟನೆ ಮುಂದಿನ ಅಂತ ಹೇಳಿ? 1992ರಿಂದ ಈ ಪ್ರಕರಣ ಯಾಕೆ LPC ಆಗಿದೆ, ಯಾಕೆ ವಾರಂಟ್ ಎಕ್ಸಿಕ್ಯೂಟ್ ಆಗಿಲ್ಲ ಅನ್ನೋದನ್ನು ಹಿರಿಯ ಅಧಿಕಾರಿಗಳು ನಾವು ಆಂತರಿಕವಾಗಿ ವಿಚಾರಣೆ ಮಾಡ್ತೇವೆ. ಆಂತರಿಕವಾಗಿ ಎಲ್ಲಿ ಲ್ಯಾಪ್ಸ್ ಆಗಿದೆ, ಯಾವ ಅಧಿಕಾರಿಗಳಿಂದ ಲ್ಯಾಪ್ಸ್ ಆಗಿದೆ, ಯಾಕೆ ಇದು ಎಕ್ಸಿಕ್ಯೂಟ್ ಆಗಿಲ್ಲ, ಇವತ್ತು ಯಾಕೆ ಎಕ್ಸಿಕ್ಯೂಟ್ ಆಯಿತು, ಅದರಲ್ಲಿ ಏನಾದರೂ ಮೋಟಿವ್ ಇದೆಯಾ ಏನು ಅನ್ನೋದನ್ನು ನಾವು ಆಂತರಿಕವಾಗಿ ತನಿಖೆ ಮಾಡ್ತೀವಿ ಅಂಥೇಳಿ ಹಿರಿಯ ಪೊಲೀಸ್ ಅಧಿಕಾರಿಗಳು ನಮಗೆ ತಿಳಿಸಿದ್ದರಿಂದ ಸದ್ಯದ ಮಟ್ಟಿಗೆ ನಾವು ಈ ಹೋರಾಟವನ್ನು ಹಿಂತಕೊಂಡಿದ್ದೀವಿ. ಅಕಸ್ಮಾತ್ ಅವರೇನಾದರೂ ನಮಗೆ ತಿಳಿಸ್ತಾ ಇದ್ದರೆ ಮುಂದಿನ ಹೋರಾಟನ ಮತ್ತೆ ನಾವು ಪ್ರಾರಂಭ ಮಾಡ್ತೀವಿ. ಸರ್, ಅಂದರೆ ಈ ಪೊಲೀಸರ ಈ ನಡೆ ಏನಿದೆ, ಸರ್ಕಾರ ಎಲ್ಲೊಂದು ಕಡೆ ಪೊಲೀಸರಿಗೆ ಬಲವಂತ ಒತ್ತಡವನ್ನು ಹಾಕಿ ಇದು ಮಾಡಲಾಗ್ತಾ ಇರುವಂಥದ್ದು. ಸೊ ಇದು ಪ್ರತಿಭಟನೆ ಮುಂದುವರಿತಾ ಅಥವಾ ಇದು ಧಾಮಕ ವ್ಯವಸ್ಥೆಗೆ ಆಗುತ್ತಾ, ಹೇಗೆ ಅಂತ? ಇಡೀ ರಾಜ್ಯದಲ್ಲಿ ಮತ್ತು ಇಡೀ ದೇಶದಲ್ಲಿ ಎಲ್ಲೆಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇಲ್ಲವೋ ಅಲ್ಲಿ ಹಿಂದೂ ಕಾರ್ಯಕರ್ತರನ್ನು ಟಾರ್ಗೆಟ್ ಮಾಡೋದು ನಮಗೆ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಮತ್ತು ನಮ್ಮ ರಾಜ್ಯದಲ್ಲಿಯೂ ಹಿಂದೂ ಕಾರ್ಯಕರ್ತರಿಗೆ ಅತ್ಯಂತ ಗಡೀಪಾರು ಮಾಡುವಂಥದ್ದು ಇರ್ಬೋದು, ಅವರಿಗೆ ತೊಂದರೆ ಕೊಡೋದಿರ್ಬೋದು, ಅವ್ರ ಮೇಲೆ ಪ್ರಕರಣಗಳನ್ನ ದಾಖಲು ಮಾಡೋದು ನಡೆದು ಬಂದಿದೆ. ಹಿಂದೇನೂ ಕಾಂಗ್ರೆಸ್ ಸರ್ಕಾರದಲ್ಲಿ ನಡೆದು ಬಂದಿತ್ತು. ಅಕಸ್ಮಾತ್ ಮತ್ತೆ ಈ ರೀತಿ ಏನಾದರೂ ಮುಂದೆ ಹೊರದ್ರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡ್ತೇವೆ. ಓಕೆ, ಇದೆ ಮತ್ತೊಬ್ಬ ಮುಖಂಡರು ಜಯತೀರ್ಥ ಕಟ್ಟೆ ಅವರಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗೋಣ. ಸರ್, ಈಗ ಅಂದರೆ ಹಿಂದೂ ಸಂಘಟನೆಗಳ, ಹಿಂದೂ ಕಾರ್ಯಕರ್ತರ ಒಂದು ರಕ್ಷಣೆ ಕಾಂಗ್ರೆಸ್ ಸರ್ಕಾರದಲ್ಲಿ ಇಲ್ವಾ ಅನ್ನೋ ಪ್ರಶ್ನೆ ಸರ್. ನಿಶ್ಚಿತವಾಗಿಯೂ ಕಾಂಗ್ರೆಸ್ ಸರ್ಕಾರದಲ್ಲಿ ಹಿಂದೂ ಸಂಘಟನೆ ಕಾರ್ಯಕರ್ತರ ರಕ್ಷಣೆ ಇಲ್ಲ. ಅಲ್ಲಿ ಹಿಂದೂ ಸಂಘಟನೆ ಕೆಲಸ ಮಾಡೋರಿಗೆ
ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಹೆದರಿಕೆ ಹುಟ್ಟಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಇವತ್ತಾಗಿರುವಂತಹ ಘಟನೆ ಅದಕ್ಕೊಂದು ತಾಜಾ ಉದಾಹರಣೆ ಅಂತ ನಾವು ಹೇಳ್ಬೋದು. ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಮೂಲೆಗಳಲ್ಲಿ ಆಗಿರುವಂತಹ ಘಟನೆಗಳನ್ನು ನಾವು ಬಿಟ್ಟರೂ ಕೂಡ ಹುಬ್ಬಳ್ಳಿಯಲ್ಲಿ ಆಗಿರೋದು ನೋಡಿದರೆ 92ರ ಘಟನೆಯನ್ನು 31 ವರ್ಷಗಳ ನಂತರ ಒಬ್ಬ ವಯಸ್ಸಾದಂಥ ವ್ಯಕ್ತಿಯನ್ನು ತಂದು ಅರೆಸ್ಟ್ ಮಾಡ್ತಾರಂದ್ರೆ ಇದು ಹಿಂದೂ ಸಂಘಟನೆ ಕಾರ್ಯಕರ್ತರಿಗೆ ಮತ್ತು ಹಿಂದೂ ಸಮಾಜಕ್ಕೆ ಭಯ ಹುಟ್ಟಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರಂತ ಕಾಂಗ್ರೆಸ್ ಸರ್ಕಾರದ ಇವತ್ತಿನ ಗೃಹ ಮಂತ್ರಿಗಳಿರ್ಬೋದು, ಮುಖ್ಯಮಂತ್ರಿಗಳ ಮೂಗಿನ ನೇರಕ್ಕೆ ಈ ಕೆಲಸ ಮಾಡ್ತಾ ಇದ್ದಾರೆ ಅಂತ ನೇರವಾಗಿ ನಮ್ಗೆ ಅನಿಸ್ತಾ ಇದೆ. ಇದನ್ನು ಅಕಸ್ಮಾತ್ ಸರಿ ಮಾಡಿಕೊಡದಿದ್ದರೆ ಹಿಂದೂ ಸಂಘಟನೆಗಳು ಮತ್ತು ಹೋರಾಟ ಮಾಡುವಂಥ ಅನಿವಾರ್ಯತೆ ಬರ್ತದೆ. ಸರ್, ಈಗ ಪರಿಸ್ಥಿತಿ ಕೈ ಮೀರಿ ಹೋಗಿದೆ, ಆಲ್ರೆಡಿ ಅವ್ರಿಗೆ ನ್ಯಾಯಾಂಗ ಬಂಧನ ಆಗಿದೆ. ಮುಂದೆ ಯಾವ ರೀತಿಯಾಗಿ ಸರ್ ಅವರ ಹೊರ ತರುವಂಥ ಪ್ರಯತ್ನ? ಈಗ ನಾವು ಅವರಿಗೆ ನ್ಯಾಯಾಂಗ ಬಂಧನ ಆಗಿರೋದ್ರಿಂದ ನ್ಯಾಯಾಂಗದಿಂದ ಅವರು ಯಾವ ರೀತಿ ಜಾಮೀನು ಮೇಲೆ ವಾಪಸ್ ಹೊರಗೆ ಕರ್ಕೊಂಬರ್ಬೇಕು ಅನ್ನೋದನ್ನು ನಮ್ಮ ನ್ಯಾಯಾಧೀಶರು